ಸೂರ್ಯನಿಗೋಸ್ಕರ ಅಂತಾನೆ ನಿರ್ಮಿಸಲಾದ ಈ ದೇವಸ್ಥಾನ ಕಲೆಯ ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಈ ದೇವಾಲಯ ನಿಖರವಾದ ಟೈಮ್ ಹೇಳುತ್ತೆ ಅಂದ್ರೆ ನೀವು ನಂಬ್ತೀರಾ? 13ನೇ ಶತಮಾನದಲ್ಲಿ ರಾಜನಾಗಿದ್ದ ನರಸಿಂಹ ದೇವ ಕೋನಾರ್ಕ್ನಲ್ಲಿ ಸೂರ್ಯ ದೇವಸ್ಥಾನವನ್ನ ನಿರ್ಮಿಸ್ತಾರೆ. ರಥದ ಆಕಾರದಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಲಾಗುತ್ತೆ. ಇದರಲ್ಲಿ 24 ಬೃಹತ್ ಆಕಾರದ ಕಲ್ಲಿನಲ್ಲಿ ಕೆತ್ತಿರುವ ಚಕ್ರಗಳಿವೆ. ಈ ಚಕ್ರಗಳು ಕೇವಲ ಡಿಸೈನ್ಗೋಸ್ಕರ ಮಾಡಿರೋದಲ್ಲ, ಇದನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಒಂದು ಗಡಿಯಾರ. ಈ ಚಕ್ರ ಟೈಮ್ ಹೇಗೆ ಹೇಳುತ್ತೆ ಅಂತೀರಾ? ಇಂಟ್ರೆಸ್ಟಿಂಗ್ ಅನ್ಸೋದು ಇಲ್ಲಿಂದ. ಇದರೊಳಗೆ 8 ದಪ್ಪವಾದ ಹಾಗೂ 8 ಸಣ್ಣ ಸಣ್ಣ ಕಡ್ಡಿಗಳು ಇವೆ. ಒಂದೊಂದು ದಪ್ಪವಾದ ಕಡ್ಡಿಗೆ ಇರುವ ಅಂತರ 3 ಗಂಟೆಗಳು. ಮಧ್ಯದಲ್ಲಿ ಇರುವ ಸಣ್ಣ ಕಡ್ಡಿಗಳ ಅಂತರ 90 ನಿಮಿಷ. ದೊಡ್ಡ ಕಡ್ಡಿಯಿಂದ ಸಣ್ಣ ಕಡ್ಡಿಗೆ ಇರುವ ಅಂತರದಲ್ಲಿ 30 ಸಣ್ಣ ಸಣ್ಣ ಬೀಟ್ಸ್ ಇದೆ. ಒಂದೊಂದು 3 ನಿಮಿಷವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಳಗೆ ಇರುವ ಈ ಕಡ್ಡಿ ಮಧ್ಯಾಹ್ನ 12 ಗಂಟೆಯನ್ನ ರೆಪ್ರೆಸೆಂಟ್ ಮಾಡಿದ್ರೆ, ರೈಟ್ ಸೈಡ್ ನ ಕಡ್ಡಿ ಬೆಳಗ್ಗೆ 6 ಗಂಟೆ ಹಾಗೂ ಲೆಫ್ಟ್ ಸೈಡ್ ನ ಕಡ್ಡಿ ಸಂಜೆ 6 ಗಂಟೆ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಈ ಚಕ್ರದ ಮಧ್ಯಭಾಗದಲ್ಲಿ ಒಂದು ಕಡ್ಡಿ ಇಟ್ಟಾಗ ನೆರಳು ಎಲ್ಲಿ ಬೀಳ್ತಿದೆ ಅಂತ ನೋಡಿ ನಿಖರವಾದ ಟೈಮ್ ಹೇಳಲಾಗುತ್ತೆ. ಆದ್ರೆ ಇಂದಿಗೂ ನಿಗೂಢವಾಗಿ ಉಳಿದಿರೋ ವಿಷಯ ಏನಪ್ಪಾ ಅಂದ್ರೆ, ಯಾವುದೇ ಟೆಕ್ನಾಲಜಿ ಇಲ್ಲದೆ ಇರೋ ಟೈಮ್ ಅಲ್ಲಿ ಹೇಗೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಕಟ್ ಮಾಡಿ ಮೇಲೆ ಇಟ್ಟು ಅಷ್ಟು ಪರ್ಫೆಕ್ಟ್ ಆಗಿ ಕಟ್ಟಿದ್ದಾರೆ ಅಂತ. ಈ ದೇವಾಲಯದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಖಂಡಿತವಾಗಿಯೂ ಕಾಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಬ್ರೈಟ್ ಅಪ್ಸ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.